1,20,00,000 ಸೇರಿಸಿದ್ದಾರೆ ಅಂತ ಹೇಳಿದರು. ಆಮೇಲೆ ಇಂದ ಒಂದು ಪ್ರೆಸ್ ಕಾನ್ಫರೆನ್ಸ್ದಾಗ ಆಮೇಲೆ ಒಂದು ಸಾರ್ವಜನಿಕ ಸಭೆಯಲ್ಲಿ 1 ಕೋಟಿ ಅಂತ ಹೇಳಿದರು. ಆ ನಂತರ ಲೋಕಸಭೆಯಲ್ಲಿ 70 ಲಕ್ಷ ಅಂತ ಹೇಳಿದರು. ಚುನಾವಣೆ ಆಯೋಗ ಎಷ್ಟು ಸೇರಿಸಿದೆ ಮತ್ತು ಹೆಂಗೆ ಸೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ಬೇಸಿಕ್ ಕಾಮನ್ ಸೆನ್ಸು ಕಾಂಗ್ರೆಸ್ ಪಾರ್ಟಿಯ ನಾಯಕರಾದಂಥ, ಸರ್ವೋನ್ನತ ನಾಯಕರಾದಂಥ, ಏಕಮೇವಾದ್ವಿತೀಯ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ಇರಬೇಕು. ಈ ಪ್ರೊಸೆಸ್ಸು ವೋಟರ್ ಲಿಸ್ಟ್ ಎಡಿಷನ್ನು ಏನಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಪ್ರೊಸೆಸ್, ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅದು. ನೀವು ನಿಮ್ಮ ಹೆಸರು ಇಲ್ಲದನ್ನು ಸರಳ ಸೇರಿಸ್ಲಿಕ್ಕಾಗಲ್ಲ. ಮತ್ತು ಅಕಸ್ಮಾತ್ ತಪ್ಪು ದಾರಿಯಿಂದ ಸೇರಿಸಿದ್ದಾರೆ ಅಂತ ಒಂದು ವೋಟ್ ಪ್ರೂವ್ ಆದರೆ ದಟ್ ಆಫೀಸರ್ ವಿಲ್ ಲೂಸ್ ಇಸ್ ಜಾಬ್. ನೋಬಡಿ ವಿಲ್ ರಿಸ್ಕ್ ಇಟ್. ನಾನು ಕಾಂಗ್ರೆಸ್ ಪಾರ್ಟಿಗೆ ಹೇಳಲಿಕ್ಕೆ ಬಯಸೋದು, ಇಡೀ ಜಗತ್ತಿನೊಳಗೆ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ನಮ್ಮದು. ಯಾವ ದೇಶದೊಳಗೂ ಇಷ್ಟು ಬೇಗ ರಿಸಲ್ಟು ಕೊಡಲ್ಲ. ಮೋಸ್ಟ್ ವೈಬ್ರೆಂಟ್ ಡೆಮೋಕ್ರಸಿ ನಮ್ಮದು. ನಮ್ಮ ದೇಶದೊಳಗೆ ಡೆಮೋಕ್ರಸಿ ಜನರ ಸ್ವಭಾವದಲ್ಲಿದೆ. ಹಿಂದೂಗಳ ವಿಶೇಷವಾಗಿ ಮೆಜಾರಿಟಿಯಲ್ಲಿದ್ದರೆ ಅಲ್ಲಿ ಅವರ ಸ್ವಭಾವದಲ್ಲಿ ಡೆಮೋಕ್ರಸಿ ಇದೆ. ಹಾಗಾಗಿ ಜಗತ್ತಿನೊಳಗೆ ಭಾರತದ ನಿಮಗೆ ಮೋದಿಯವ್ರ ಮೇಲೆ, BJP ಮೇಲೆ, ಅಮಿತ್ ಶಾ ಮೇಲೆ, ರಾಜನಾಥ್ ಸಿಂಗ್ ಮೇಲೆ, ಅವರೆಲ್ಲರ ಮೇಲೆ, ಅವರೆಲ್ಲ ಹಿರಿಯ ನಾಯಕರ ಮೇಲೆ ನಿಮಗೆ ಸಿಟ್ಟು ಸೆಡುವು ಇದ್ದರೆ ಅದನ್ನು ನೀವು ಬೈರಿ ಅವರಿಗೆ. ಯಾಕಂದರೆ ಪ್ರಜಾಪ್ರಭುತ್ವ ಇದೆ. ಆದರೆ ದೇಶದ ಸಿಸ್ಟಮಿಗೆ ಬೈತಾ ಇದ್ದೀರಿ ನೀವು. ಬೇರೆ ಜಗತ್ತಿನ ಜನ ಏನು ತಿಳ್ಕೊತಾರೆ? ನಾವು ಯಾಕಂದ್ರೆ ಹೋಲಪ್ಪ ಏನಾದರೂ ಕನಿಷ್ಠ ಒಂದು 280 ಮಾಡ್ಕೋತಿದ್ವಲ್ಲ ನಾವು ಲೋಕಸಭೆ ಒಳಗೆ. ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ? ಈ ರೀತಿ ಒಂದು ಬುದ್ಧಿಹೀನತೆಯನ್ನು ಜನರ ಮುಂದೆ ಪ್ರದರ್ಶನ ಮಾಡಿರಿ. ಜಗತ್ತಿನೊಳಗೆ ಭಾರತದ ಪ್ರಜಾಪ್ರಭುತ್ವ, ಭಾರತದ ಸಿಸ್ಟಮು, ಭಾರತದ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಪಮಾನ ಮಾಡ್ತಾ ಇದ್ದೀರಿ ನೀವು. ಅಂಕಿ ಸಂಖ್ಯೆಗಳ ಸಹಿತವಾಗಿ ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ಕೊಟ್ಟಿದ್ದಾರೆ. ಸರಿಯಪ್ಪ, ಅದೇ ಕಾಲದಲ್ಲಿ ಜಾರ್ಖಂಡದಲ್ಲಿ ಆಯ್ತಲ್ಲ ಚುನಾವಣೆ, ಅಲ್ಲೂ ಮಾಡ್ಬೋದಾಗಿತ್ತಲ್ಲ ನಾವು. ಜಾರ್ಖಂಡ್ ಇದೆ ಮಿನರಲ್ ರಿಚ್ ಸ್ಟೇಟ್, ಯಾಕೆ ಮಾಡಲಿಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.